ಅಶ್ವಿನ್. ನೀನಿನ್ನೂ ಇಲ್ಲೇ ಇದೆಯಾ? ಏನ್ ಪ್ರಶ್ನೆ ಅಂತ ಕೇಳ್ತಿದ್ಯಾ ಅಶ್ವಿನ್? ಈ ಮನೆ ಸೊಸೆ ಈ ಮನೇಲಿಲ್ದೆ ಇನ್ನೆಲ್ಲಿರ್ತಾಳೆ? ವಾಟ್? ನೀನ್ ಈ ಮನೆ ಸೊಸೆನಾ? ಡೌಟಾ? ನೋಡು, ಅಂದ್ರೆ ಅರ್ಜುನಣ್ಣ ನಿಂದು ಮದುವೆ ಆಗೋಯ್ತಾ? ಅರ್ಜುನಣ್ಣ ನಿನಗೆ ತಾಳಿ ಕಟ್ಬಿಟ್ನಾ? ಅಯ್ಯೋ, ಮೀರನ್ ಮದ್ವೆ ಅರ್ಜುನ್ ಭಾವನ್ ಜೊತೆ ಆಗಿಲ್ಲ. ಮತ್ತೆ ಅರ್ಜುನ್ ಭಾವ ಇನ್ನೇನ್ ತಾಳಿ ಕಟ್ಬೇಕು ಅನ್ನೋಷ್ಟರಲ್ಲಿ ಕರ್ಣ ಭಾವ ಬಂದು ಇವಳು ಕುದ್ಗೆ ತಾಳಿ ಕಟ್ಬಿಟ್ರು. ಕರ್ಣ ತಾಳಿ ಕಟ್ಟಿದ್ನಾ? ಯಾಕೆ ಅಂತಾನೆ ಗೊತ್ತಿಲ್ಲ. ಕೇಳಿದ್ರೆ ಅದಕ್ಕೆ ಜೀವನ ಕಾಪಾಡೋದಕ್ಕೆ ಅವ್ರಿಗಿದ್ ಒಂದೇ ದಾರಿ ಅಂತ ಹೇಳಿದ್ರು. ಮನೆಯವ್ರೆಲ್ರಿಗೂ ಕರ್ಣ ಭಾವನ ಮೇಲೆ ಸಿಟ್ಟಿದೆ. ನಿಜವಾದ ಪ್ರೀತಿ ಅಂದ್ರೆ ಅವಂದೇ. ಅದಕ್ಕೆಗೋಸ್ಕರ ಎಂತ ದೊಡ್ಡ ತ್ಯಾಗ ಮಾಡ್ಬಿಟ್ಟ. ನಾನು ಇದ್ದೀನಿ. ತಾಯಿ ಪ್ರೀತಿ ಕೊಟ್ಟದ್ಕೆಗೆ ಅವ್ರ ಜೀವನನೇ ನರ್ಕ ಮಾಡಕ್ ನೋಡಿದೆ. ಮಾಡಿರೋ ತಪ್ಪಿಗೆ ನನಗೆ ಸರಿಯಾಗಿ ಶಿಕ್ಷೆ ಆಯ್ತು ಅಂತ ಅನ್ನಿಸ್ತಿದೆ. ಅಜ್ಜಿ ಅತ್ತೆ ಎಲ್ರು ಭಾವನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಪಾಪ ಮೀರಾ ಅರ್ಜುನ್ ಭಾವನ್ ಮದ್ವೆ ಆಗ್ಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ಲು. ಪಾಪ ನಿರಾಸೆ ಆಗೋಯ್ತು. ಆದ್ರೂ ಇವಳು ಕರ್ಣ ಭಾವನ್ ಹೇಗ್ ಒಪ್ಕೊಂಡ್ಲು ಅಂತಾನೆ ಗೊತ್ತಿಲ್ಲ. ಇನ್ನೇನ್ ಮಾಡ್ಲಿ? ಒಂದ್ಸತಿ ಒಂದ್ ಹೆಣ್ಣಿನ ಕುತ್ತಿಗೆ ಮೇಲೆ ತಾಳಿ ಬಿದ್ಮೇಲೆ ಅದನ್ನ ಕಿತ್ ಬಿಸಾಕಕ್ಕಾಗತ್ತಾ? ಅದು ಅಲ್ದೆ ಈ ಮನೇಲಿ ನನ್ ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ. ಎಲ್ರು ಚುಚ್ಚಿ ಚುಚ್ಚಿನೇ ಮಾತಾಡ್ತಾರೆ. ನಂಗಂತೂ ಕರ್ಣ ಭಾವನ್ ಮನಸ್ಥಿತಿನೇ ಅರ್ಥ ಆಗ್ತಿಲ್ಲ. ಅದೇ ದಿನ ಹೆಂಡತಿನ ಕಳ್ಕೊಂಡಿದ್ದಾರೆ, ಅವತ್ತೇ ಮೀರಿನ ತಾಳಿ ಕಟ್ಟಿದ್ದಾರೆ. ಓ, ನಿನಗ್ ವಿಷಯನೇ ಗೊತ್ತಿಲ್ಲ ಅಲ್ವಾ ಅಶ್ವಿನ್? ಪ್ರಿಯಾ ಸತ್ತೋದ್ಲು. ಮನೇಲೆಲ್ರೂ ತುಂಬಾ ನೋವಲ್ಲಿದ್ದಾರೆ. ಅದೆಂತ ಗಳಿಗೆಲಿ ಈ ಮನೆ ಸೊಸೆ ಆಗಿ ಬಂದಿದ್ದೀನಿ ನೋಡು. ಹೀಗಾಗತ್ತೆ ಅಂತ ಗೊತ್ತಿದ್ರೆ ಹಾಸ್ಪಿಟ್ಲಿಗೆ ಒಂದ್ಸಲ ಹೋಗಿ ಅವಳ ಮುಖ ನೋಡ್ಕೊಂಡು ಬರ್ಬೋದಿತ್ತು. ಅಶ್ವಿನ್, ಲಾಸ್ಟ್ ನೀನು ಪ್ರಿಯಾ ನೋಡಿದ್ ಯಾವಾಗ? ಅಶ್ವಿನ್ ಬಾ, ನಾವು ಹೋಗೋಣ. ಅಶ್ವಿನ್, ಒಂದ್ ನಿಮಿಷ, ನನಗೊಂದು ಅನುಮಾನ. ಪ್ರಿಯೊಂದು ಆಕಸ್ಮಿಕದ ಸಾವಲ್ಲ.